ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇವತ್ತಿನ ವ್ಲಾಗ್ ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ. ಸೊ ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅಂದರೆ ಮರಿದಿರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತಡ ಮಾಡ್ದೆ ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ನಿಮಗೆಲ್ಲ ಗೊತ್ತಿರೋ ಥರ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ವಾರ್ ಶುರುವಾಗಿದೆ ಆ್ಯಂಡ್ ನಮ್ಮ ಭಾರತೀಯ ಸೇನೆ ನಮ್ಮ ಜನತೆ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಏನಪ್ಪ ಅಂದರೆ ನಮ್ಮ ದೇಶ, ನಮ್ಮ ಊರು, ನಮ್ಮ ಜಾಗದಲ್ಲಿ, ನಮ್ಮ ಸುತ್ತಮುತ್ತ ಎಲ್ಲಾದರೂ ಆರ್ಮಿ ಗ್ರೂಪ್ಸ್ ಎಲ್ಲಾದರೂ ಕಾಣಿಸ್ಕೊಂಡ್ರೆ, ಮಿಲಿಟ್ರಿ ಗ್ರೂಪ್ಸ್ ಎಲ್ಲಾದರೂ ಇರೋ ಸಿಚುವೇಶನಲ್ಲಿ ನೀವು ಯಾರಾದರೂ ನೋಡಿದರೆ ದಯವಿಟ್ಟು ವಿಡಿಯೋ ಮಾಡಬೇಡಿ ಅಂತ. ಆ್ಯಂಡ್ ಕರಾವಳಿ ಜಾಗದಲ್ಲಿ ನೇವಿ ಅವರ ಹೋರಾಟ ಏನಾದರೂ ಇದ್ದರೆ, ಅವ್ರ ಮೂಮೆಂಟ್ಸ್ ಏನಾದರೂ ಇದೆ, ದಯವಿಟ್ಟು ಅದನ್ನು ವಿಡಿಯೋಸ್ ಮಾಡಬೇಡಿ. ಆ್ಯಂಡ್ ಆಕಾಶದಲ್ಲಿ ವಿಮಾನದಲ್ಲಿ ಎಲ್ಲಾದರೂ ಏರ್ಫೋರ್ಸ್ ಅವರ ಆ್ಯಕ್ಟಿವಿಟೀಸ್ ಏನಾದರೂ ಇದೆ, ದಯವಿಟ್ಟು ವೀಡಿಯೋಸ್ ಮಾಡಬೇಡಿ. ರೀಸನ್ ಬೀಯಿಂಗ್, ನಾವು ವಿಡಿಯೋ ಮಾಡ್ತೀವಿ ಏನೋ ಜೋಶಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತೀವಿ, ಅದು ವೈರಲ್ ಆಗುತ್ತೆ. ಅವ್ರು ಯಾರಾದರೂ ನೋಡ್ತಾರೆ, ಅಟ್ಲೀಸ್ಟ್ ಒಬ್ಬರಿಂದ ಇಬ್ಬರು ನೋಡ್ತಾರೆ, ಅವರು ಇನ್ನೂ ಬೇರೆ ಯಾರಿಗಾದರೂ ಶೇರ್ ಮಾಡ್ತಾರೆ, ಹಾಗೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ರೀಸನ್, ನಾವು ನಮ್ಮ ದೇಶಕ್ಕೆ ದ್ರೋಹ ಮಾಡೋ ಥರ ಆಗುತ್ತೆ. ಸೊ ನಾವು ದೇಶದ್ರೋಹಿ ಆಗೋದು ಬೇಡ. ಯಾಕಪ್ಪ ಅಂತ ಕೇಳಿದ್ರೆ, ಲಾಸ್ಟ್ ಟೈಮ್ ಆಗಿರುವಂಥ ಮುಂಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು, ಟೆರರಿಸ್ಟ್ ಅವರು ಅದನ್ನ ನೀಟಾಗಿ ಟಿ ವಿಯಲ್ಲಿ ನೋಡಿ, ಎಲ್ಲೆಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತ ಗೊತ್ತಾಗಿ ನಮ್ಮ ಜನರನ್ನ ಅಟ್ಯಾಕ್ ಮಾಡಿದ್ರು. ಸೊ ಈ ಸರಿ ಆ ಥರ ಆಗೋದು ಬೇಡ ಅಂತಂದ್ಬಿಟ್ಟು ನಮ್ಮ ಸೇನೆ ನಮಗೆ ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಸೊ ಎಲ್ಲರೂ ನನ್ನ ಕಡೆಯಿಂದ ಅವ್ರ ಎಲ್ಲರ ಕಡೆಯಿಂದ ನಮ್ಗೆ ಒಂದು ರಿಕ್ವೆಸ್ಟ್, ದಯವಿಟ್ಟು ವಿಡಿಯೋಸ್ ಮಾಡ್ತೀರಾ, ದಯವಿಟ್ಟು ಅದನ್ನ ನಿಮ್ಮಲ್ಲಿ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಲ್ಲಿ ಹಾಕಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ನಾವು ದೇಶಕ್ಕೆ ದ್ರೋಹ ಮಾಡೋ ಥರ ಆಗುತ್ತೆ. ನಮ್ಮ ವಿರೋಧ ಅವ್ರ ನಮ್ಮ ಎನಿಮಿ ಕಂಟ್ರಿ ಏನಿದೆ ಅದಕ್ಕೆ ನಾವು ಇನ್ಫಾರ್ಮೇಷನ್ ಕೊಡೋ ಥರ ಆಗುತ್ತೆ. ಸೊ ದಯವಿಟ್ಟು ನೆಕ್ಸ್ಟ್ 2-3 months ಅಟ್ಲೀಸ್ಟ್ ಯಾವುದೇ ರೀತಿಯಾದ ಆ ಥರ ವೀಡಿಯೋಸ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಜಾಸ್ತಿ ಶೇರ್ ಮಾಡಿ. ಯಾರ್ಯಾರಿಗೆ ಈ ಥರ ಇನ್ಫಾರ್ಮೇಷನ್ ಗೊತ್ತಿಲ್ವೋ ಅವ್ರಿಗೆ ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಈ ಇನ್ಫಾರ್ಮೇಷನ್ ಸಿಕ್ಕಲಿ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಈ ಯುದ್ಧ ಫೈಟ್ ಮಾಡೋಣ. ಆ್ಯಂಡ್ ವಿ ವಿಲ್ ಆಲ್ ಬಿ ಟುಗೆದರ್ ವಿತ್ ಇಂಡಿಯಾ and win this war ಅಂತ ಹೇಳ್ತಾ end my vlog here. Thank you so much for watching.